ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್, ಗುಂಡ್ಲುಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಾಗಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ಹಲವಾರು ಜನ ದೂರನ್ನು ನೀಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಈಗ ನಮ್ಮದು ಗಡಿ ಭಾಗ, ಈ ಕಡೆ ಕೇರಳ, ಈ ಕಡೆ ತಮಿಳುನಾಡು ರಾಜ್ಯ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥ ಒಂದು ಗಡಿ ಭಾಗ ಇದು. ಯಾರಿಗಾದರೂ ಒಂದು ಅಪಘಾತ ಸಂಭವಿಸಿದರೆ ತಕ್ಷಣ ಇಲ್ಲಿಂದ ಆಂಬುಲೆನ್ಸ್ಗೆ ರೆಫರ್ ಮಾಡ್ತಾರೆ. ರೆಫರ್ ಮಾಡಿ ಮೈಸೂರಿಗೋ ಇಲ್ಲ ನಗರಕ್ಕೋ ಕಳಿಸ್ಬೇಕಾದ್ರೆ ಆಂಬುಲೆನ್ಸ್ ಅವಶ್ಯಕತೆ ಇದೆ. ಇಲ್ಲಿರ್ತಕ್ಕಂಥ ಒಂದು ಸಾರ್ವಜನಿಕ ಆಸ್ಪತ್ರೆ ಒಂದೇ ಆಂಬುಲೆನ್ಸ್ ಇರೋದು. ಈ ಕಡೆ ಪಕ್ಕದಲ್ಲಿ ಕಬ್ಬಹಳ್ಳಿ ಮತ್ತು ಬೇಗೂರು ಮತ್ತು ತೆರಕಣಾಂಬಿ, ಈ 3 ಭಾಗದ ಒಂದು ಆಂಬುಲೆನ್ಸ್ ಏನಿದೆ ಕೆಟ್ಟೋಗಿ ನಿಂತು ಸುಮಾರು 10 ರಿಂದ 15 ದಿನ ಆಗಿದ್ರು ಕೂಡ ಆ ಆಂಬುಲೆನ್ಸನ್ನು ಇನ್ನೂ ರೆಡಿ ಮಾಡಿಲ್ಲ ಅವರು. ಹೀಗಾಗಿ ಇರ್ತಕ್ಕಂಥ ಒಂದೇ ಆಂಬುಲೆನ್ಸ್ನಲ್ಲಿ ಇಲ್ಲಿಂದ ನಗರಕ್ಕೆ ಕಳಿಸಿದ್ರೆ ಅಲ್ಲಿಂದ ಮೈಸೂರು ರೆಫರ್ ಮಾಡ್ತಾರೆ. ಪುನಃ ಇಲ್ಲಿ ಏನಾದರೂ ಅಪಘಾತ ಸಂಭವಿಸಿದರೆ ಆಂಬುಲೆನ್ಸ್ ಇಲ್ಲದೆ ರೋಗಿಗಳು ಪರದಾಡುವಂಥ ಒಂದು ಸ್ಥಿತಿಯಾಗಿದೆ. ಅದರಲ್ಲಿ ಜೀವಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರ್, ಹಾಗೆ ಈ ಗುಂಡ್ಲುಪೇಟೆಯಲ್ಲಿ ನಾರ್ಮಲ್ ಡೆಲಿವರಿ ಆಗ್ತಕ್ಕಂತಹ ಮಹಿಳೆಯರನ್ನ ನಾವು ಬೇರೆ ಕಡೆ ನಗರ ಕರ್ಕೊಂಡೋಗಿ ಮೈಸೂರು ಕರ್ಕೊಂಡೋಗಿ ಶಿಫಾರಸ್ ಮಾಡಿಸ್ತಾ ಇದ್ದಾರೆ. ಈಗ ಅಲ್ಲಿ ವೈದ್ಯರ ಕೊರತೆ ಏನಾದ್ರು ಇದೆಯಾ? ವೈದ್ಯರ ಕೊರತೆನೂ ಇದೆ, ಆಮೇಲೆ ಇಲ್ಲಿ ಸೌಲಭ್ಯಗಳ ಕೊರತೆಗೂ ಕೂಡ ಇದೆ. ಇಲ್ಲೇ ನಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಅದು. ಇಲ್ಲೇ ಎಲ್ಲ ಸೌಲಭ್ಯವನ್ನು ಕೊಡೋ ನಿಟ್ಟಿನಲ್ಲಿ ಈ ತಾಲೂಕು ಆಡಳಿತ ಗಮನ ಹರಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಇಲ್ಲಿಂದ ರೆಫರ್ ಮಾಡುವಂಥದ್ದು ಇರೋದಿಲ್ಲ. ಒಳ್ಳೆ ಉತ್ತಮವಾದ ಚಿಕಿತ್ಸೆ ಇಲ್ಲೇ ಇಲ್ಲೇ ಉತ್ತಮವಾದ ಚಿಕಿತ್ಸೆ ಸಿಗುವ ಮೂಲಕ ಜನಗಳಿಗೆ ಒಂದು ಅನುಕೂಲವಾಗುತ್ತದೆ. ಇದು ತಾಲೂಕು ಆಡಳಿತ ಗಮನ ಹರಿಸಬೇಕು. ಆರೋಗ್ಯಾಧಿಕಾರಿಗಳ ಗಮನಕ್ಕೆ ಇನ್ನೂ ತಂದಿಲ್ಲ, ನಾವು ತರಬೇಕು. ಮಾನ್ಯ ಆರೋಗ್ಯ ವೈದ್ಯಾಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ, ಮತ್ತು ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ಇಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು, ಗಮನ ಹರಿಸಬೇಕು. ಆಮೇಲೆ ಹೊರರೋಗಿ ಮತ್ತು ಒಳರೋಗಿ ಯಾರೇ ಇದ್ದರೂ ಕೂಡ ಅಲ್ಲಿ ಒಂದು ವರ್ತನೆ ಸರಿ ಇಲ್ಲ, ಸಿಬ್ಬಂದಿಗಳ ವರ್ತನೆಯೂ ಕೂಡ ಸರಿ ಇಲ್ಲ. ಅದು ಕೂಡ ನಮಗೆ ದೂರ ಬಂದಿದೆ. ಈ ರೀತಿ ಮುಂದುವರಿಸ್ಕೊಂಡು ಹೋದರೆ ನಾವು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಅಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಸಾಮಾಜಿಕ ಜಾಲತಾಣದ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೇನೆ. ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಒಳ್ಳೆಯ ಉತ್ತಮವಾದ ಚಿಕಿತ್ಸೆ ಸಿಗಬೇಕು, ಇಲ್ಲೇ ಸೌಲಭ್ಯ ಕಲ್ಪಿಸಬೇಕು. ಈಗ ನೋಡಿ, ಈಗ ಬಂಡೀಪುರ ಪಕ್ಕದಲ್ಲಿರ್ತಕ್ಕಂಥ ಬಂಡೀಪುರ ಈ ವನ್ಯ ಜೀವಿಗಳು ಆ ಕಡೆ ಓಡಾಡ್ತವೆ. ಅದರಿಂದ ಅಪಘಾತ ಸಂಭವಿಸಿ ರೋಗಿಗಳು ಬರ್ತಾರೆ. ಅವ್ರಿಗೂ ಕೂಡ ಸೂಕ್ತವಾದ ಚಿಕಿತ್ಸೆ ಸಿಗದೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಈ ಮೂಲಕ ನಾನು ಒತ್ತಾಯಿಸ್ತೇನೆ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್.